ನೋಡ್ರಿ ಇದೊಂದು ಕಳಸ ತೊಗೊಂಡಾಳ, ಕಳಸದ ಆರತಿ ತಾಟ್ ತೊಗೊಂಡಾಳ ತಂಗಿ. ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಇದ್ರ ರೇಟ್ ಹೇಳ್ತೀನಿ ಅಂತ. ಬಾಯ್ ಬಾಯ್ ಹೋಯ್ ಬರ್ರಿ. ಇಲ್ಲ ಬಾಯ್ ಬಾಯ್ ಹೋಯ್ ಬರ್ರಿ. ನಮ್ಮ ಸುಮ್ಮನೆ ಅಂತ ಏನಿಲ್ಲ ಸ್ನೇಹಿತರೆ, ಇದಕ್ಕೆ ಹೊರಟಿದ್ವಿ. ಗತ್ತರಿಗೆ ಭಾಗ್ಯವತಿ ದೇವಸ್ಥಾನ ಹೊರಟಿದ್ದೀವಿ. ನಮ್ಮ ಟಕ್ಕಳು ಆಗೈತಿ, ಟಕ್ಕಳು ಆಗೈತಿ. ಮುಂದೊಂದು ಟಕ್ಕಳು ಐತಿ. ತಡಿ ತಡಿ ಪ್ಯಾಕ್ ತೊಗೊಂತೀನಿ ತಡಿ. ಸಣ್ಣ ಫೋನ್ ತಗೊಂಡಿದ್ದೆ, ಒಳ್ಳೆ ಇಟ್ಲ ಅಲ್ಲಿ ಇಟ್ಟು ಬಂದೆ. ಸಣ್ಣ ಫೋನ್ ಒಟ್ಟು ಬೆಂಗಳೂರು ಹೊಂಟಿವಿ ಸ್ನೇಹಿತರೆ. ಈ ಕಡೆ ಗತ್ತರಿಗೆ ಹೊಂಟಿದೀವಿ ಭಾಗ್ಯವತಿ ದೇವಸ್ಥಾನಕ್ಕೆ. ಇವತ್ತು ಶುಕ್ರವಾರ, ಭಾಳ ದಿನ ಆಗಿತ್ತು ಹೋಗ್ಬೇಕು ಅನ್ಕೊಂಡಿದ್ವಿ. ಇಲ್ಲ ನಾನು ಒಂದೇ ಕಡೆ ಹಿಡಿ ಶೇಕ್ ಮಾಡ್ಬೇಡ. ಯಾವಾಗಲೂ ನಾನು ಹೋಗ್ತೀನಿ ಬರ್ತೀನಿ. ತಂಗಿ ಮದುವೆ ಆದ್ಮೇಲೆ ಹೋಗಿದ್ದಿಲ್ಲ, ಅದಕ್ಕೆ ಅವ್ರ ಫ್ಯಾಮಿಲಿ ಸಮೇತನ ಹೊಂಟಾರ. ಹಿಂಗಾಗಿ ನಾವು ಜೊತೆಗೆ ಹೋಗಿ ಬಂದಿರ್ತೀವಿ. ಯಾಕಂದ್ರೆ ನಮ್ಗೆ ಆತ್ಮೀಯ ಆದ ದೇವರು ಅಂದ್ರೆ ಭಾಳ ಭಕ್ತಿಯಿಂದ ನಾನು ಭಾಗ್ಯವಂತಿನ ನಡ್ಕೊತೀನಿ. ಹಿಂಗಾಗಿ ತಂಗಿ ಜೊತೆ ನಾವು ಹೊಂಟಿದ್ವಿ. ತಂಗಿ ಅವ್ರ ಯಜಮಾನ್ರು ಡ್ರೈವ್ ಮಾಡ್ತಾ ಇದ್ದಾರೆ. ಹಂಗೆ ಬರ್ಲದು ಓಕೆ. ತುಂಬ ಜನ ಕೇಳ್ತಾ ಇದ್ರಿ, ನೀವು ಯಾವಾಗಲೂ ನೀವೇ ಇರ್ತೀರಾ, ವಿಡಿಯೋದಲ್ಲಿ ನೀವೇ ಇರ್ತೀರಾ ಅಂತ ಕೇಳ್ತಾ ಇದ್ರಿ. ಇವಾಗ ನೋಡ್ರಿ ಅದಕ್ಕೂ ಎಲ್ಲದಕ್ಕೂ ಒಂದು ಟೈಮ್ ಬರ್ಬೇಕಂತ ಹೇಳೋದು ಇದಕ್ಕೆ ನೋಡ್ರಿ. ಇವಾಗ ಮುಂದ್ಗಡೆ ತಂಗಿ ಯಜಮಾನ್ ಕುಂತಾರ, ಮುಂದೆ ತಂಗಿ ಕುಂತಾಳ, ನಾವು ಶಿವು ನಾವು ಎಲ್ಲರೂ ಕುಂತೀವಿ ನೋಡ್ರಿ. ಇಲ್ಲೇ ನೋಡ್ರಿ ಶಿವು ಮಗ್ಗಲ್ಕ ಹೇಳಿದ್ ನೋಡ್ರಿ. ಅವನೀಗ ಅವ್ರ ತಮ್ಮ ಗಂಡ ಅಂತ ಹೇಳ್ಬಿಟ್ಟು ಇವತ್ತು ಏನಪ್ಪಾ ಅಂತಂದ್ರ ನಮ್ ತಂಗಿದು ಹುಟ್ಟಿದ ದಿನ ನೋಡ್ರಿ. ಇವತ್ತು ನಮ್ ತಂಗಿ ಬರ್ತಡೇ. ಬರ್ತಡೇ ಐತ್ ನೋಡ್ರಿ ಇವತ್ತ. ವಿಶ್ ಮಾಡ್ರಿ ಎಲ್ರು. ಹ್ಯಾಪಿ ಬರ್ಡೇ ಟು ಯು. ಅವತ್ತು ಈಗ ಬರ್ತಡೇ ದಿನನೇ ದೇವಸ್ಥಾನಕ್ಕೆ ಹೋಗ್ಬೇಕನ್ನೋದು, ಭಾಗ್ಯವಂತಿ ಕರ್ಸ್ಕೋಬೇಕನ್ನೋದು ಐತಿ. ಎಲ್ಲದಕ್ಕೂ ದೇವ್ರ ಅಪ್ಪಣೆ ಆಗಿರ್ಬೇಕ್ರಿ, ಅಂದ್ರೆ ನಾವು ಮುಂದೆ ಸಾಕ್ಬೇಕಾಗತ್ತ. ಈಗ ನೋಡ್ರಿ ನೋಡ್ರಿ ಇಬ್ಬರಿಗೆ ಆ ಕಡೆ ಒಂದು ಹೆಗಲ್ ಮ್ಯಾಗ ಈ ಕಡೆ ಒಂದು ಕೈ ಆ ಕಡೆ ಹಾಕುತ್ತ ನೋಡ. ಎರಡು ಹುಲಿಗಳು ನಡು ಇವ ಏನು ಇಲ್ಲಿ ನಮ್ಮ ಹುಲಿಗಳು ಆ ಕಡೆ ಒಂದು ಈ ಕಡೆ ಒಂದು. ಅದು ಜಿಂಕೆ ಮರಿ, ಇದು ಹುಲಿ. ಓಕೆ ಸ್ನೇಹಿತರೆ, ನೋಡ್ರಿ ಇವಾಗ ನಾವು ಗತ್ತರಿಗೆಗೆ ಹೊಂಟಿದ್ದೀವಿ. ಅದರಲ್ಲಿ ಇವತ್ತು ವಿಶೇಷವಾದ ದಿನ ಏನಪ್ಪ ಅಂತಂದ್ರೆ ತಂಗಿ ಹುಟ್ಟಿದ ದಿನ ನೋಡ್ರಿ. ತಂಗಿ ಬರ್ತಡೇ ಇತ್ತು. ಹೀಗಾಗಿ ಅವರ ಯಜಮಾನ್ರು ಬರ್ತಡೇ ಐತಿ, ಹಂಗೂ ಹೋಗಿ ಬರೋಣ ಬಾ ದೇವಸ್ಥಾನಕ್ಕೆ ಅಂತಂದರು. ಯಾಕಂದ್ರೆ ತಂಗಿ ಯಜಮಾನ್ರು ನೋಡಿದ್ದಿಲ್ಲ ಗತ್ತರಿಗೆ ಭಾಗ್ಯವಂತಿ ದೇವಸ್ಥಾನ. ಹಾಗಾಗಿ ಅವ್ರು ಹೊಂಟಿದ್ರು. ಅದರಲ್ಲೂ ನನಗೆ ಎಲ್ಲೇ ಹೋಲಿ ಗತ್ತರಿಗೆ ಹೋದಷ್ಟು ಖುಷಿ ಆಗಂಗಿಲ್ಲ ರೀ. ಯಾಕಂದ್ರೆ ನನಗೆ ತುಂಬ ಅಂದ್ರೆ ತುಂಬ ಭಕ್ತಿಯಿಂದ ಪೂಜಿಸುವಂಥ ದೇವರು ಗತ್ತರಿಗೆ ಭಾಗ್ಯವಂತಿ. ಓಕೆ, ಆಲ್ಮೋಸ್ಟ್ ಇವಾಗ ಬಂದೀವಿ ನೋಡ್ರಿ. ಅದೇ ನೋಡ್ತಾ ಇದ್ವಿ. ಮೊನ್ನೆ ಅಮ್ಮ ಚಿಕ್ಕಪ್ಪನ ಮೊಮ್ಮಕ್ಕಳದು ಇಲ್ಲೇ ಜವಳ ತೆಗ್ದಾರ್ರಿ. ಅವಾಗ ಹೋದಾಗ ನೀರೇ ಇಲ್ಲವ, ಕೆಳಗೆ ಮ್ಯಾಗ ಅದಾವ ನೀರು, ಕೆಳಗೆ ಗೇಟ್ ಬಂದ್ ಮಾಡಿಬಿಟ್ರೆ ನೀರಿಲ್ಲ ಅಂತಿದ್ರು. ಇವಾಗ ನೋಡ್ರಿ ಕೆಳಗೆ ನೀರು ಬಿಟ್ರೆ, ಯಾಕಂದ್ರೆ ತುಂಬ ಜನ ಬರ್ತಾರಲ್ರಿ ಭಕ್ತರು. ಬಂದವ್ರಿಗೆ ಇವಾಗಂತೂ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಗದ್ದಲ ಇರ್ತೈತ್ರಿ. ಎಲ್ಲರೂ ಜವಳ, ಆಮೇಲೆ ಮದುವೆಯಾಗಿ ಮನೆದೇವ್ರಿಗೆ ಬರ್ತಿರ್ತಾರಲ್ರಿ ಅಂಥವ್ರು ಬರೋದು, ಜವಳ, ದಿ ನಮಸ್ಕಾರ ಸಿಕ್ಕಾಪಟ್ಟೆ ಇದ್ದು ರೀ. ಅದರಲ್ಲೂ ನಾನು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ಯಾಕಂದ್ರೆ ಗತ್ತರಿಗೆ ಭಾಗಮ್ಮಾಯಿಗೆ ನಾನು ಭಾಳ ನಡ್ಕೊತೀನಿ, ಭಾಳ ಭಕ್ತಿಯಿಂದ ಪೂಜಿಸ್ತೀನಿ. ಹೀಗಾಗಿ ನಾನು ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು. ಹಂಗೆ ತಂಗಿನೂ ಮದುವೆ ಆದಮೇಲೆ ಹೋಗಿದ್ದಿಲ್ಲ ರೀ. ಮೊದಲೆಲ್ಲ ಹೋಗಿ ಬರ್ತಾಯಿದ್ರು, ಮದುವೆ ಆದಮೇಲೆ ಹೋಗಿದ್ದಿಲ್ಲ. ಹಂಗೆ ಅಲ್ಲಿ ಕಾರ್ ಸೈಡಿಗೆ ಹಾಕಿಬಿಟ್ಟು ನಾವು ಏನು ಬಟ್ಟೆ ಅದು ಏನು ತೊಗೊಂಡು ಹೋಗಿದ್ದಿಲ್ಲ ಸ್ನೇಹಿತರೆ. ನೀರಿಲ್ಲ ಅಂತಂದ್ರಲ್ವ, ಹಾಗಾಗಿ ಎಲ್ಲಿ ಸ್ನಾನ ಮಾಡೋದು ಬಿಡು ಅಂತ ಹೇಳಿಬಿಟ್ಟು ಹಂಗೆ ಬಂದಿದ್ವಿ. ಆಮೇಲೆ ನೀರು ನೋಡಿ ಅಕ್ಕ
ಹೊಳೆಯಲ್ಲಿ ಹಿಡ್ದು ಕೈಕಾಲು ಮಾಡಿ ತೊಗೊಂಡು ಬಾ ಅಂತಂದಳು ತಂಗಿ. ಹಂಗೆ ಹುಡುಗರು ನೀರು ನೋಡಿಬಿಟ್ಟು ಸ್ನಾನ ಮಾಡ್ಬೇಕಂತೆ ಹಠ ಮಾಡಕತ್ತಿದ್ರು. ಯಾಕಾಗಲ್ದಕ್ಕ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಅಲ್ಲೇ ಸ್ನಾನ ಮಾಡಿಸಿ ಮೇಲೆ ಕರ್ಕೊಂಬಂದ್ವಿ ನೋಡಿರಿ. ಇವಾಗ ಮೇಲೆ ಬರ್ತಾ ಇರುವಂಥ ವೀಡಿಯೋ, ಯಾಕಂದ್ರೆ ಅಲ್ಲಿ ಯಾವುದೋ ವೀಡಿಯೋ ತೊಳಿಲ್ರಿ, ಅದು ಇಶ್ಯೂಸ್ ಆಗುತ್ತೆ. ಅಲ್ಲೆಲ್ಲ ಸ್ನಾನ ಮಾಡೋದು ಅದು ತೊಗೋಬಾರ್ದು. ಇವಾಗಿನ ರೂಲ್ಸ್ ಭಾಳ ಅಂದ್ರೆ ಭಾಳ ಬಂದ್ಬಿಟ್ಟವ್ರಿ YTಯಲ್ಲಿ. ಹೀಗಾಗಿ ಇವಾಗ ನೋಡಿರಿ ಎಲ್ಲ ಅಲ್ಲಿ ಮಕ್ಕಳಿಗೆ ಸ್ನಾನ ಮುಗಿಸ್ಕೊಂಡು ಮತ್ತೆ ಮೇಲೆ ಹತ್ತಾ ಇದ್ದೀವಿ. ಭಾಳ ಅಂದ್ರೆ ಭಾಳ ಜನ ರೀ, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜನ. ಗತ್ತರಿಗೆ ಭಾಗ್ಯವಂತಿ ಸ್ಟೋರಿ ಹೇಳಬೇಕಂದ್ರೆ, ರಾಜಮನೆತನದ ಮಗಳು ಭಾಗ್ಯವಂತಿ, ವಿಜಯನಗರ ಸಾಮ್ರಾಜ್ಯವನ್ನೇ ಬಿಟ್ಟು ಬಂದಂತಹ ತಾಯಿ ನೋಡ್ರಿ. ಬಂದು ಇಲ್ಲಿ ನೆಲೆಸ್ಯಾಳ ಗತ್ತರಿಗೆಯಲ್ಲಿ ನೋಡ್ರಿ. ದೇ ನಮಸ್ಕಾರ ನಡೆದವ. ಇದ್ರದ್ದು ಒಂದು ಸ್ಟೋರಿನೇ ಐತ್ರಿ. ಗುಂಡೆ ಇಲ್ಲೋಡ್ರಿ. ಓಕೆ ಸ್ನೇಹಿತರೆ, ಇದು ನೋಡಿ ದ್ವಾರ ಬಾಗಿಲು. ಭಾಳ ಅಂದ್ರೆ ಭಾಳ ಜನ ರೀ, ಸಿಕ್ಕಾಪಟ್ಟೆ ಜನ. ಎಲ್ಲಿ ನೋಡ್ತೆ ಅಲ್ಲಿ ಗಾಡಿಗಳು, ಎಲ್ಲಿ ನೋಡ್ತೆ ಅಲ್ಲಿ ಜನ ಜಂಗುಳಿ ಸಿಕ್ಕಾಪಟ್ಟೆ ಇತ್ತು. ಅದರಲ್ಲಿ ಬಿಸಿಲು ಬೇರೆ ಆಗಿಬಿಟ್ಟಿತ್ತು. ಹೌದು, ಮತ್ತು ನೀರು ಸಿಗೋದು ಭಾಳ ಕಠಿಣ ಅದ ಇಲ್ಲಿ ನೋಡ್ರಿ. ಎಷ್ಟು ಇವತ್ತು ಶುಕ್ರವಾರ, ಎಷ್ಟು ಗಾಡಿಗಳದಾವ, ಎಷ್ಟೆಲ್ಲ ಜನ ಇವತ್ತು ಹರಕೆ ಮುಟ್ಸೋರು ಭಾಳ ಮಂದಿ ಇರ್ತಾರೆ. ಅಂದ್ರೆ ಜವಳ ಕಾರ್ಯಕ್ರಮ, ಮದುವೆ ಆದವರು ಮಂದಿಯವ್ರ ಗತ್ತರಿಗೆ ಭಾಗ ಇರ್ತಾರಲ್ಲ ಅವರು, ಆಮೇಲೆ ದಿನ ನಮಸ್ಕಾರ ಹಾಕವು, ಉಡಿ ತುಂಬೋದು, ಏನೇನೆಲ್ಲ ಇರ್ತಾವ ಎಲ್ಲ ಹರಕೆ ತೀರ್ಸಕ್ಕಂತೆ ಬಂದಿರ್ತಾರೆ ನೋಡಿ. ಸಿಕ್ಕಾಪಟ್ಟೆ ನಿಂದ್ರಾಗ ಜಾಗ ಇಲ್ಲ, ಕುಂದ್ರಾಗ ಜಾಗ ಇಲ್ಲ, ಎಲ್ಲ ಮಂದಿ ಹಂತಪರಿ ಬರ್ತದೆ. ಎಷ್ಟು ಜಾಗ ಸಾಕಾಗಂಗ ನೋಡ್ರಿ, ಎಷ್ಟು ಜಾಗ ಇದ್ರೂ ಸಾಕಾಗಲ್ಲ. ಪ್ಯಾಂಟ್ ತೊಗೊಂಡಾಕ ಬಂದ ನಾನು ಗೊತ್ತಿಲ್ಲ. ಕಬ್ಬಿನ ಹಾಲು ಕೊಡ್ಸ, ಈ ಕಡೆ ಸರಿ ಸೈಡ್. ಸೈಡ್ 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 ಸರಿ. ಓಕೆ ಸ್ನೇಹಿತರೆ, ನೋಡ್ರಿ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಜನ ಜಂಗುಳಿ. ಕಾಯಿ ತೊಗೊಂಡ್ವಿ ಅಲ್ಲಿ, 2 ಕಾಯಿ 50 ರೂಪಾಯಿ ಜೋಡಿ ಅಂತ ಕಾಯಿ. ಆಮೇಲೆ 100 ರೂಪಾಯಿ ನೋಟ್ ಕೊಟ್ಟಿದ್ವಿ. ಅವು ಹುಡುಗರು ಕುಂದ್ರಿಸಿದ್ರು ಇಬ್ಬರು. ಅವು ಹುಡುಗರು 100 ರೂಪಾಯಿ ಕಾಯಿಗೆ 60 ರೂಪಾಯಿ ವಾಪಸ್ ಕೊಡಕ್ಕೆ ಬಂದರು. ಅದಕ್ಕೆ ಅಯ್ಯೋ 60 ರೂಪಾಯಿ ಬೇಡಪ್ಪ, ಬರೀ 50 ನೋಟ್ ಅಷ್ಟೇ ಕೊಡು ಅಂತೇಳಿ ತೊಗೊಂಡ್ವಿ. ಯಾಕಂದ್ರೆ ಮೋಸ ಮಾಡಬಾರ್ದ್ರಿ. ಯಾಕಂದ್ರೆ ಕೆಲವು ಟೈಮು ದೇವರು ಪರೀಕ್ಷೆ ಮಾಡ್ಬೇಕಂತ ಹೇಳೇ ಈ ಥರ ಮಕ್ಳ ಕೈಯಿಂದ ಮಾಡಿಸ್ತಿರ್ತಾನೆ. ಅದು ನಾವೇನರ ಹಂಗೆ ಮೋಸ ಮಾಡಿ ತೊಗೊಂಡ್ರೆ ಆ ತಾಯಿ ನಮ್ಮನ್ನು ಸುಮ್ಮನೆ ಬಿಡ್ತಾಳ. ಹೀಗಾಗಿ ಯಾವಾಗಲೂ ನಾವು ಅಂತಲ್ಲ, ಯಾವಾಗಲೂ ನಾವು ನಿಯತ್ತಾಗಿ ಇರ್ಬೇಕಂತ ನನ್ನ ಇದು ನೋಡ್ರಿ ಪಾಲಿಸಿ. ಯಾರ್ದು 1 ರೂಪಾಯಿ ನಾನು ತಿನ್ನೋಳಲ್ಲ. ಆ ದೇವರು ಶಕ್ತಿಗೆ ನನಗೆ ಕೊಟ್ಟನ, ನಾನು ದುಡಿಬೇಕು, ಹೊಟ್ಟೆ ತುಂಬ ಉಣ್ಬೇಕು ಅಷ್ಟೇ ನೋಡ್ರಿ ಆ ತಾಯಿ ನನಗೆ ಕಲಿಸ್ಕೊಟ್ಟಿರೋದು. ಅಂದರೆ ಹೀಗಾಗಿ ಇನ್ನೊಬ್ರದ್ದು 1 ರೂಪಾಯಿಗೆ ನಾನು ಆಸೆ ಪಡೋಳಲ್ಲ. ಆ ಹುಡುಗನ ದುಡ್ಡು ಆ ಹುಡುಗ ಕೊಟ್ಟು ನಾನು ಬರೀ 50 ರೂಪಾಯಿ ಮಾತ್ರ ವಾಪಸ್ ತೊಗೊಂಡು ಬಂದು ಕಾಯಿ ಹೊಡ್ಕೊಂಡು ಇಲ್ಲಿ ಕುಂತಿದ್ದೆ ನೋಡ್ರಿ. ತಾಯಿ ದರ್ಶನ ಮಾಡಿಕೊಂಡು ತಂಗಿ ಯಜಮಾನ್ರು, ನನ್ನ ಮಗ, ಆಮೇಲೆ ಶಿವು, ತಂಗಿ 2 ಮಕ್ಕಳು ಎಲ್ಲರೂ ಸೇರಿಬಿಟ್ಟು ಫುಲ್ ದರ್ಶನಕ್ಕೆ ಭಾಳ ಅಂದ್ರೆ ಭಾಳ ಚಂದ ದರ್ಶನ ಆಯಿತು. ಅದರಲ್ಲಿ ನೋಡ್ರಿ ಸಿಕ್ಕಾಪಟ್ಟೆ ಶೆಕೆ, ಒಳಗೆ ಹೋಗಿ ಹೊರಗೆ ಬರೋದ್ರಾಗ ಮೈ ಎಲ್ಲ ಫುಲ್ಲು ತೊಯ್ದಂಗೆ ಆಗಿಬಿಟ್ಟಿತ್ತು ನೋಡ್ರಿ. ಮಕ್ಕ ನೋಡ್ರಿ ಯಾವ ಥರ ಬೆವ್ರು ಬಿಟ್ಟೈತೆ ನಂದು.
ಓಕೆ ಸ್ನೇಹಿತರೆ, ನೋಡಿರಿ ಇವಾಗ ದೇವರ ದರ್ಶನ ಮುಗಿಸ್ಕೊಂಡು ಹೊರಗೆ ಬರಬೇಕಾದ್ರೆ ಅಲ್ಲೇ ದೇವಸ್ಥಾನದಲ್ಲೇ ಹಪ್ಪಳ ಮಾರ್ತಾ ಕುಂತಿರ್ತಾರೆ ನೋಡಿರಿ. ಒಂದು ದೊಡ್ಡ ದೊಡ್ಡ ಹಪ್ಪಳ, ಮೆಕ್ಕೆಜೋಳ ಅಂದರೆ ಗೊಂಜಾಳದ ಹಪ್ಪಳ, ಆಮೇಲೆ ಇನ್ನೊಂದು ಸೈಡ್ ನೋಡ್ಬೇಕಂದ್ರೆ ಅಕ್ಕಿ ಹಪ್ಪಳ, ಎರಡು ಥರ ಇಟ್ಕೊಂಡು ಕುಂತಿರ್ತಾರೆ. ಇವು ದೊಡ್ಡ ಹಪ್ಪಳ 10 ರೂಪಾಯಿಗೊಂದು, ಅವು ಸಣ್ಣ ಬಿಳಿ ಅಕ್ಕಿ ಹಪ್ಪಳ 10 ರೂಪಾಯಿಗೆ 2 ಅಂತ ಹೇಳಿಬಿಟ್ಟು ನಾನು 60 ರೂಪಾಯಿದು ಹಪ್ಪಳ ತೊಗೊಂಡೆ. ಅವು ಬಿಳಿದು ಮತ್ತು ವೈಟು ಕೂಡಿ 60 ರೂಪಾಯಿದು ಹಪ್ಪಳ ತೊಗೊಂಡು, ಅನ್ನ ಪ್ರಸಾದ ಇರ್ತೈತೆ ರೀ. ಅದು ದೇವಸ್ಥಾನದಲ್ಲಿ ಒಂದು ಅಗಳು ನಮ್ಮ ಬಾಯ ಬೀಳ್ಬೇಕಂದ್ರೆ ಅದು ಭಾಳ ಪುಣ್ಯ ಮಾಡಿರ್ಬೇಕು ರೀ. ನಾನು ಎಲ್ಲೇ ಹೋದ್ರೂ ಇದನ್ನು ಮಾತ್ರ ಮಿಸ್ ಮಾಡ್ಕೊಲ್ಲ. ದೇವಸ್ಥಾನಕ್ಕೆ ಹೋದಾಗ ಅನ್ನ ಪ್ರಸಾದ ಇತ್ತಂದ್ರೆ ನಾನು ಭಾಳ ಭಕ್ತಿಯಿಂದ ಅನ್ನ ಪ್ರಸಾದ ಸೇವನೆ ಮಾಡಿ ಬರ್ತೀನಿ. ಹೀಗಾಗಿ ಎಲ್ಲರೂ ಸೇರಿಬಿಟ್ಟು ಅನ್ನ ಪ್ರಸಾದಕ್ಕೆ ಹೋದೆವು ನೋಡಿರಿ. ಜೊತೆಗೆ ಹಪ್ಪಳ ಕೂಡ ತೊಗೊಂಡು ಹೋದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ಅಂಥದ್ರಲ್ಲಿ ತಂಗಿ, ಅದು ತಮ್ಮ ಎಲ್ಲರೂ ಸೇರಿಬಿಟ್ಟು ನನಗೆ ಕುಂತಲ್ಲೇ ಹಾಕ್ಕೊಂಬಂದು ಕೊಟ್ಟರು. ನಾನು ಒಂದು ಸೈಡ್ ಕುಂತಿದ್ದೆ. ಖುಷಿಯಿಂದ ದೇವ್ರ ದರ್ಶನ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ವಾಪಸ್ ಬಂದೀವಿ. ಮುಂದೆ ವಿಡಿಯೋ ನೋಡಿ. ನ್ಯಾಚುರಲ್ ಆಗಿದೆ, ಏನು ಇದರಲ್ಲಿ ಅಷ್ಟೊಂದು ಎಡಿಟ್ ಮಾಡಿಲ್ಲ. ಆದರೆ ಇದೆಲ್ಲ ಸೌಂಡ್ ಸಿಕ್ಕಾಪಟ್ಟೆ ಇರ್ತಲ್ಲ ರೀ ದೇವಸ್ಥಾನದಲ್ಲಿ, ಹೀಗಾಗಿ ವಾಯ್ಸ್ ಕೊಡ್ತಾಯಿದ್ದೀನಿ. ಓಕೆ, ಇದು ಅನ್ನ ಪ್ರಸಾದದ ಕೋಣೆ ನೋಡಿರಿ. ಹೋಗಬೇಕಾದ್ರೆ ಅದರಲ್ಲೂ ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ಪ್ಲೇಟೇ ಸಿಗ್ತಾಯಿದ್ದಿಲ್ಲ ಸ್ನೇಹಿತರೆ. ಹೀಗಾಗಿ ಮತ್ತು ಒಂದು 5 ಪ್ಲೇಟ್ ಒಬ್ಬರು ಊಟ ಮಾಡಿ ಬಂದಮೇಲೆ ಮತ್ತು ಅವ್ರ ಕೈಯ್ಯ ಪ್ಲೇಟ್ ತೊಗೊಂಡು ತೊಳ್ಕೊಂಡು ಬಂದ್ವಿ ನೋಡಿರಿ. ಹೀಗಾಗಿ ಒಂದು ಸ್ವಲ್ಪ ಜನ ಅಲ್ಲ ಸ್ನೇಹಿತರೆ, ಸಿಕ್ಕಾಪಟ್ಟೆ ಜನ. ಇದು ನೋಡಿರಿ, ಫುಲ್ ದೊಡ್ಡ ಹಾಲಿದೆ. ಆ ಹಾಲ್ ಫುಲ್ಲು ತುಂಬೋಗಿಬಿಟ್ಟಿದೆ. ಹಂಗೆ ಚೇರ್ ಮೇಲೆ ಕುಂತಾದ್ರೂ ಊಟ ಮಾಡ್ಬೋದು, ಕೆಳಗಡೆ ಕುಂತಾದ್ರೂ ಊಟ ಮಾಡ್ಬೋದು. ಆದ್ರೆ ನಾನು ಮನೆಯಲ್ಲಿ ಕೂಡ ಹೇಳ್ತೀನಿ ಸ್ನೇಹಿತರೆ, ನಾನು ಚೇರ್ ಮೇಲೆ ಕುಂತ್ಕೊಂಡು ಊಟ ಮಾಡೋ ಅಭ್ಯಾಸನೇ ಇಲ್ಲ. ಇದ್ದರೂ ಕೂಡ ನಾವು ಕೆಳಗಡೆ ಕುಂತ್ಕೊಂಡೇ ಊಟ ಮಾಡೋದು. ಯಾಕಂದ್ರೆ ಅನ್ನ ಪ್ರಸಾದ ಯಾವಾಗಲೂ ನಾನು ನೆಲದ ಮೇಲೆ ಕುಂತ್ಕೊಂಡು ಸೇವನೆ ಮಾಡಿದಾಗಲೇ ತೃಪ್ತಿ ಆಗೋದು, ಅದಕ್ಕೊಂದು ಮರ್ಯಾದೆ ಕೊಟ್ಟಂಗೆ ಆಗೋದು. ಹೀಗಾಗಿ ನಾವು ನೆಲದ ಮೇಲೆ ಕುಂತ್ಕೊಂಡೇ ಊಟ ಮಾಡೋದು ನೋಡಿರಿ. ನಾನಂತೂ ಎಲ್ಲ ತೊಗೊಂಡು ಇಲ್ಲಿ ಕುಂತೆ. ತಂಗಿ ಹೋದ್ಲು, ತಮ್ಮ, ತಂಗಿ, ಆಮೇಲೆ ನಾನು ಎಲ್ಲ ಮಕ್ಕಳು, ಆಮೇಲೆ ತಂಗಿ ಯಜಮಾನ್ರು ಎಲ್ಲರೂ ಹೋಗಿ ಅನ್ನ ಹಾಕ್ಸ್ಕೊಂಬರಕ್ಕೆ ಹೋದರು. ಹಂಗೆ ನನಗೊಂದು ಪ್ಲೇಟ್ ಹಾಕ್ಕೊಂಬಂದರು. ಭಾಳ ಅಂದ್ರೆ ಭಾಳ ಸೂಪರಾಗಿತ್ತು ನೋಡಿರಿ. ಸಾಂಬಾರು ನೋಡ್ತಿ ತಿಳಿ ನೀರು, ಆದ್ರೆ ಟೇಸ್ಟ್ ನೋಡ್ತೀರಿ ಸೂಪರ್ ಅಂದ್ರೆ ಸೂಪರಾಗಿತ್ತು. ಆಹಾ, ಇವಾಗಲೂ ನೆನೆಸ್ಕೊಂಡ್ರೆ ಬಾಯಿ ತುಂಬ ನೀರು ಅನ್ನೋ ಥರ ಇತ್ತು ನೋಡಿರಿ. ಎಲ್ಲೇ ಹೋಗ್ರಿ ನೀವು ದೇವಸ್ಥಾನದಲ್ಲಿ ಇದನ್ನು ಮಾತ್ರ ಮಿಸ್ ಮಾಡ್ಕೊಂಬರ್ಬೇಡ್ರಿ. ಅನ್ನ ಪ್ರಸಾದ ಇತ್ತು ಅಂದ್ರೆ ಸ್ವಲ್ಪನಾದರೂ ನೀವು ಅನ್ನ ಪ್ರಸಾದನ ತೊಗೊಂಡು ಬರ್ರಿ. ಅಂದರೆ ಅಲ್ಲಿ ಉಂಡು ಬರ್ರಿ. ಅದು ಉಣ್ಬೇಕಂತನೂ ಒಂದೊಂದು ಅಗಳೂ ನಮ್ಮ ಬಾಯೊಳಗೆ ಬೀಳಬೇಕು ಅಂದ್ರೆ, ಪ್ರಸಾದ ಬೀಳ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ನೋಡಿರಿ. ಆಗ ಇಲ್ಲೇ ಸ್ಟ್ಯಾಟಸ್ ಇದ್ದು ನೋಡಿರಿ. ನನ್ನ ತಮ್ಮ ಮಕ್ಕಳಿಗೆಲ್ಲ ಗಮ್ಮತ್ತು ಮಾಡ್ತಿದ್ದ, ಅಭಿ ನಿಮ್ಮ ಅಜ್ಜಿ ನಿಂತಳು ನೋಡಲೇ ಅಲ್ಲಿ, ಅಭಿ ನಿಮ್ಮ ತಾತ ನಿಂತ ನೋಡಲೇ ಅಲ್ಲಿ ಅಂತ ಗಮ್ಮತ್ತು ಮಾಡ್ತಾಯಿದ್ರು. ಹೀಗಾಗಿ ನೋಡಿರಿ, ಅಲ್ಲೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ವೀಡಿಯೋ ತೊಗೊಳ್ಳೋದಾಗಲಿಲ್ಲ. ಇಲ್ಲಿ ಸಿಂದಗಿ ಬಂದುಬಿಟ್ಟು ತಂಗಿ ಯಜಮಾನ್ರು ದಹಿ ಪುರಿ ಕೊಡಿಸಿದ್ರು, ಪಾನಿಪುರಿ ತಿಂದರು. ಎಲ್ಲನೂ ನಡೆದಿತ್ತು ನೋಡಿರಿ. ಅವ್ರು ಏನೇನು ಬೇಕು ಅದನ್ನೆಲ್ಲ ತೊಗೊತಾಯಿದ್ರು. ಹಾಗೆ ಒಂದಿಷ್ಟು ಬಾಲುಷ ತೊಗೊಂಡ್ರು, ಜಿಲೇಬಿ ತೊಗೊಂಡ್ರು, ಆಮೇಲೆ ದಹಿ ಪುರಿ ತಿಂತಾಯಿದ್ವಿ ನೋಡಿರಿ. ಎಲ್ಲರೂ ಸೇರಿಬಿಟ್ಟು ಚೆನ್ನಾಗಿತ್ತು. ಒಟ್ಟಿನಲ್ಲಿ ಎಂಜಾಯ್ ಮಾಡಿದಾಗ ದಹಿ ಪುರಿ ಬಾಯಪ್ಪ ನೀವಂತೂ ಗಾಯಪ್ಪ. ಹೆಂಗೈತಿ ಸ್ವಲ್ಪ ತೋರಿಸ್ತೀರ? ಆ್ಯಕ್ಷನ್ ಮಾಡಿ ತೋರಿಸಿ ಹೆಂಗೈತಿ ಅನ್ನೋದು. ಅಚ್ಚಾವು ಬರ್ರಿ, ನಾವು ಇಲ್ಲೇ ಕಾರ್ನಲ್ಲೇ ಕುಂತ್ಕೊಂಡು ತಿಂತಾಯಿದ್ದೀವಿ. ಬಿಸಿ ಬಿಸಿ ಐತಲ್ಲ, ಸುಡ್ಲಕತ್ತೈತಲ್ಲ, ಬರ್ರಿ ತಿನ್ನೋಣ. ಓಕೆ ಸ್ನೇಹಿತರೆ, ಇಲ್ಲೊಂದು ವಿಷಯ ಹೇಳ್ಬೇಕು ನಾನು ನಿಮ್ಗೆ. ಏನಪ್ಪ ಅಂತಂದ್ರೆ, ನಾನು ಕೂಡ ಅವ್ರ ಜೊತೆನೇ ಕಾರಿಂದ ಇಳಿದು ಅಲ್ಲೇ ನಿಂತಿದ್ದೆ. ಆಮೇಲೆ ನಮ್ಮ ತಂಗಿ ಯಜಮಾನ್ರು ಹೇಳಿದ್ರು, ಅಕ್ಕ ಇಲ್ಲಿ ಬೇಡ, ನೀವು ಕಾರಲ್ಲಿ ಕುಂತ್ಕೊಳ್ಳಿ, ನಾನು ಅಲ್ಲಿಗೆ ಕಳಿಸ್ಕೊಡ್ತೀನಿ ಅಂತಂದರು. ಯಾವಾಗಲೂ ನಮ್ಮ ತಂಗಿ ಗಂಡ ಹೇಳೋದು ಅಕ್ಕ ಅಂತಲೇ ಅಂತಾರೆ ನನಗೆ. ಹೀಗಾಗಿ ಸರಿನಪ್ಪ ಅಂತ ಹೇಳಿಬಿಟ್ಟು, ನೀವು ಕಾರಲ್ಲಿ ಕುಂದ್ರು ಹೋಗಿ, ಯಾಕೆ ನಿಂದಿರ್ತೀರ ಇಲ್ಲಿ ಅಂತ. ಅದರಲ್ಲೂ ನನ್ನ ಹ್ಯಾಂಡಿಕ್ಯಾಪ್ಟ್ ಅಲ್ವ, ಹೀಗಾಗಿ ಕಾರಲ್ಲೇ ಕುಂದ್ರಿ, ನಾನು ಅಲ್ಲೇ ಕಳಿಸ್ಕೊಡ್ತೀನಿ ಅಂತಂದರು. ಹೀಗಾಗಿ ಬಂದು ನಾನು ಕಾರಲ್ಲಿ ಕುಂತೆ. ಅವರೆಲ್ಲರೂ ಅಲ್ಲಿ ತಿಂದರು, ನನಗೂ ತಂದು ಪಾರ್ಸಲ್ ಕೊಟ್ಟರು. ಹಂಗೆ ನಾವು ತಿಂದು ಎಂಜಾಯ್ ಮಾಡಿ ಊರ ಕಡೆ ಹೊರಟೇವೆ ನೋಡ್ರಿ. ತೋರಿಸ್ಬಿಟ್ಟು ಏನೇನು ತೊಗೊಂಡು ಏನೇನಿಲ್ಲ ನೋಡ್ರಿ. ಆಕೆ ಏನೇನು ತೊಗೊಂಡು ಅಷ್ಟು ತೋರಿಸ್ತಾಳೆ. ಈ ಸದ್ದ ಮನೆಗೆ ಬಂದೇವು. ಈಗ ಮಕ್ಕ ನೋಡ್ರಿ, ಮೊದಲು ಮಕ್ಕ ನೋಡ್ರಿ ಹೆಂಗಾಗಿ. ಒಬ್ಬೊಬ್ಬರು ಹೋಗೋ ಮುಂದೆ ಹೆಂಗಿತ್ತು, ಬರೋ ಮುಂದೆ ಹೆಂಗೈತಿ. ಸಣ್ಣ ಕ್ಲಿಪ್, ಇದು ದೊಡ್ಡ ಕ್ಲಿಪ್,
ಇದು ಕಿವೆನ್ ಕಿವೆನ್ ಬಟ್ಟೆ ತೊಗೊಂಡು ಹುಡುಗಿ ಒಳಗೆ ಕೊಡು ಮತ್ತೆ ನಾಳೆ ಊರಿಗೆ ತೊಗೊಂಡು ಹೋಗ್ತಾನ ಅದನ್ನ ಹೊಲಸಾತು ಮಂದಿದೊಂದು ಕೊಡು ಮತ್ತೊಂದೇ ಕೊಡು ಕಲರ್ ಕಲರ್ ಅಂದು ಹೊಲಸಾತವ ಅನಿತಾ ಅದು ಕೊಡ್ಬೇಡ ಹೊಲಸಾತವ ಇನ್ನೊಂದು ಮಾತು ಸುತ್ತ ಬರ್ತಿರ್ತಾನಲ್ಲ ಕಲ್ಕಲ್ಲಿಂದ ಬರೋಲ್ಲ ಬ್ಯಾಗ್ನಾಗ ತಗೋ ಅದು ಹೊಲಸಾತವ ನೀವು ಉಟ್ಕೊಂಡು ಸುತ್ಕೊಂಡ್ ಬಂದಿದ್ದೀರಿ ನೀ ತೊಗೊಂಡೇನು ಮಮ್ಮಿ ತೊಂಡ ಇವ 4 ಅಂತ ನನಗೆ ಇದು ನನಗೆ ಇದು ಅಕ್ಕಗೆ ಇದು ದೊಡ್ಡನಿಗೆ ಇದು ಮಮ್ಮಿ ಮ್ಯಾಕ್ಕಾಗದ ಟರ್ಕಂಜಿ ನೋಡಪ್ಪ ಅದಕ್ಕೆ ಇದ್ರಾಗೆ ಕಟ್ಟ ಅವನ್ನ ಇಲ್ಲ ಅರ್ಬಿಗಳಿದ್ದು ನೋಡು ವಜ್ಜಿ ಭಾಳ ಅದಾವ ಇವು ಕಿವ್ಯಾನ ವಜ್ಜಿ ಜಲ್ತತ್ನಿ ಇವು ಅಷ್ಟಿಲ್ಲ ಇವು ಭಾಳ ವಜ್ಜಿ ಅದಾವ ಇವು ಕಿವಿ ಇಳಿತಾವ ಸಪ್ಪ ಇವು ಕೈ ಹಾಕೊಳ್ಳವ ಇಂಥವೇ ಆ ಜಾತ್ರೆ ಬಂದಿದ್ದು ಕೈ ಹಾಕೋದ ಬಳಿ ಐತಿನ ಇದು ಬಳಿನೇ ಚಂದ ಇವೇನು ಚಂದ ಕಲರ್ ಕಲರ್ ಅವಲ್ಲಮ್ಮ ಅಭಿ ಬಟ್ಟೆ ಚೇಂಜ್ ಮಾಡು ನೀ ಏನು ತೊಗೊಂಡೆಪ್ಪ ಅಲ್ಲಿ ಗಾಡಿಗೆ ಹಾಕಿ ತೋರಿಸು ಲೈಟ್ ಬರ್ತದೆ ಗುಂಡೆ ತೋರ್ಸೇನ ನೂರ ದೇವ ನೋಡೋದು ದೇವ್ ಮುಗಿತಾ ಕಾಳಿ 4 ಮಂದಿ ಮಾಡ್ತಿದ್ದಕ್ಕೆ ನೋಡ್ರಿ ಇದೊಂದು ಕಳಸ ತೊಗೊಂಡಾಳ ಕಳಸದ ಆರತಿ ತಾಟ್ ತೊಗೊಂಡಾಳ ತಂಗಿ ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ಇದ್ರ ರೇಟ್ ಹೇಳ್ತೀನಿ ಆಯ್ತು ನೋಡ್ರಿ